ನಮಸ್ಕಾರ ಮಕ್ಕಳೇ. ಎಲ್ಲ ಹೇಗಿದ್ದೀರಾ ಮಕ್ಕಳೇ? ಮಕ್ಕಳೇ, ಇವತ್ತು ರಾಜವಿಕ್ರಮ ಮತ್ತು ಬೇತಾಳನ ಕತೆ. ಈ ಕಥೆಯಲ್ಲಿ ಮತ್ತೊಂದು ಕಥೆಯೊಂದಿಗೆ ಬಂದಿದ್ದೇನೆ. ಕಥೆಯ ಹೆಸರು ಪರೋಪಕಾರಿ ಬ್ರಾಹ್ಮಣ. ಒಂದು ಕಾಲದಲ್ಲಿ ಉಜ್ಜಯಿನಿ ರಾಜ್ಯದ ಸಮೀಪದಲ್ಲಿ ಒಂದು ಹಳ್ಳಿ ಇರುತ್ತೆ. ಆ ಹಳ್ಳಿಯಲ್ಲಿ ದೇವದತ್ತ ಎಂಬ ಬ್ರಾಹ್ಮಣ ವಾಸ ಮಾಡ್ತಿರ್ತಾನೆ. ಅವನು ತುಂಬ ದಯಾಳು ಮತ್ತು ಪರೋಪಕಾರಿ. ತನ್ನ ಬಳಿ ಇದ್ದ ಎಲ್ಲ ಸಂಪತ್ತನ್ನು ಬಡವರಿಗೆ ಸಹಾಯ ಮಾಡಲು ಬಳಸ್ತಿರ್ತಾನೆ. ಆದ್ದರಿಂದ ಹಳ್ಳಿಯಲ್ಲಿದ್ದ ಜನರೆಲ್ಲ ಅವನನ್ನು ಗೌರವಿಸಿರ್ತಾರೆ. ಒಂದು ದಿನ ದೇವದತ್ತನು ಪವಿತ್ರ ನದಿಯಲ್ಲಿ ಸ್ನಾನ ಮಾಡಬೇಕು ಅಂತ ಹೊರಡ್ತಾನೆ. ಆಗ ದಾರಿಯಲ್ಲಿ ಒಬ್ಬ ವೃದ್ಧ ಬಹಳ ಹಸಿವೆಯಿಂದ ಬಳಲುತ್ತಿರ್ತಾನೆ. ಅದನ್ನು ಕಂಡ ದೇವದತ್ತನು ತನ್ನ ಬಳಿ ಇದ್ದ ಆಹಾರವನ್ನೆಲ್ಲ ಆ ವೃದ್ಧನಿಗೆ ಕೊಡ್ತಾನೆ. ತಾನು ಸ್ವತಃ ಹಸಿವೆಯಿಂದ ಇದ್ದರೂ ಮತ್ತೊಬ್ಬರ ದುಃಖವನ್ನು ದೂರ ಮಾಡುವುದೇ ತನ್ನ ಕರ್ತವ್ಯ ಅಂತ ಭಾವಿಸಿರ್ತಾನೆ. ಹೀಗೆ ಮುಂದೆ ಸಾಗ್ತಿದ್ದಾಗ ಒಂದು ಬಾವಿಯೊಳಗೆ ಸಣ್ಣ ಮಗುವೊಂದು ಬಿದ್ದುಬಿಟ್ಟಿರುತ್ತೆ. ಅದರ ಅಳುವಿನ ಶಬ್ದವನ್ನು ಕೇಳಿದ ದೇವದತ್ತನು ಆ ಬಾವಿ ಹತ್ತಿರ ಹೋಗ್ತಾನೆ. ತನ್ನ ಪ್ರಾಣದ ಹಂಗನ್ನು ತೊರೆದು ಬಾವಿಯೊಳಗೆ ಇಳಿದು ಆ ಮಗುವನ್ನು ರಕ್ಷಿಸ್ತಾನೆ. ಮಗುವಿನ ಪೋಷಕರು ಅವನಿಗೆ ಬಹುಮಾನ ನೀಡಲು ಮುಂದಾಗ್ತಾರೆ. ಆದರೆ ದೇವದತ್ತನು ಆ ಬಹುಮಾನವನ್ನು ಸ್ವೀಕರಿಸುವುದಿಲ್ಲ. ಹೀಗೆ ಕೆಲವು ದಿನಗಳ ನಂತರ ರಾಜ್ಯದಲ್ಲಿ ಭೀಕರ ಬರ ಉಂಟಾಗುತ್ತೆ. ಜನರು ನೀರು ಆಹಾರಕ್ಕಾಗಿ ಕಷ್ಟಪಡ್ತಾ ಶುರು ಮಾಡ್ತಾರೆ. ಆಗ ದೇವದತ್ತನು ತನ್ನ ಮನೆಯಲ್ಲಿದ್ದ ಧಾನ್ಯಗಳನ್ನು ಜನರಿಗೆ ಹಂಚುತ್ತಾನೆ. ಕೊನೆಗೆ ತನ್ನ ಬಳಿ ಏನೂ ಉಳಿಯುವುದಿಲ್ಲ. ಆದರೆ ಜನರ ಆಶೀರ್ವಾದ ಮತ್ತು ಪ್ರೀತಿ ಅವನಿಗೆ ದೊರೆಯುತ್ತೆ. ಈ ವಿಚಾರ ರಾಜನಿಗೆ ತಲುಪುತ್ತೆ. ಆಗ ರಾಜನು ದೇವದತ್ತನನ್ನು ಅರಮನೆಗೆ ಕರೆಸಿಕೊಂಡು ಅವನು ಮಾಡಿದ ಪರೋಪಕಾರವನ್ನೆಲ್ಲ ಮೆಚ್ಚುತ್ತಾನೆ. ಅದನ್ನು ಮೆಚ್ಚಿ ಅವನು ಅಪಾರ ಧನ ಮತ್ತು ಗೌರವವನ್ನು ನೀಡ್ತಾನೆ. ಆದರೆ ದೇವದತ್ತನ ಗುಣ ಏನು? ಆ ಧನವನ್ನು ಬಹುಭಾಗವನ್ನು ಮತ್ತೆ ಬಡವರ ಕಲ್ಯಾಣಕ್ಕಾಗಿ ಬಳಸ್ತಾನೆ. ಇಲ್ಲಿವರೆಗೆ ಕತೆ ಹೇಳಿದ ಬೇತಾಳ ರಾಜವಿಕ್ರಮನ್ನ ಒಂದು ಪ್ರಶ್ನೆ ಕೇಳುತ್ತೆ ಮಕ್ಕಳೇ. ಏನು ಪ್ರಶ್ನೆ ಅಂದರೆ ಅದು ಕುತೂಹಲಕಾರಿ ಪ್ರಶ್ನೆ. ರಾಜ, ದೇವದತ್ತನು ಮಾಡಿದ ಎಲ್ಲ ಒಳ್ಳೆಯ ಕಾರ್ಯಗಳಲ್ಲಿ ಅತ್ಯಂತ ಶ್ರೇಷ್ಠವಾದದ್ದು ಯಾವುದು ಅಂತ ಕೇಳುತ್ತೆ. ಅದರಲ್ಲಿ ಮೊದಲನೇ ಕಾರ್ಯ ಹಸಿದ ವೃದ್ಧನಿಗೆ ಆಹಾರ ಕೊಟ್ಟದ್ದೇ, ಅಥವಾ ಮಗುವನ್ನು ರಕ್ಷಿಸದ್ದೇ, ಅಥವಾ ತನ್ನ ಸಂಪತ್ತನ್ನೆಲ್ಲ ಜನರಿಗೆ ಹಂಚಿದ್ದೆ ಅಂತ ಬೇತಾಳ ರಾಜವಿಕ್ರಮನನ್ನು ಕೇಳುತ್ತೆ. ಆಗ ರಾಜವಿಕ್ರಮ ಉತ್ತರ ಕೊಡ್ತಾನೆ, ಬೇತಾಳ, ತನ್ನ ಸಂಪತ್ತನ್ನೆಲ್ಲ ಬಡಪೀಡಿತ ಜನರಿಗೆ ಹಂಚಿದ ಕಾರ್ಯವೇ ಅತ್ಯಂತ ಶ್ರೇಷ್ಠ. ಏಕೆಂದರೆ ಅದು ಕೇವಲ ಒಬ್ಬ ವ್ಯಕ್ತಿಗೆ ನೆರವು ನೀಡುವುದಲ್ಲ, ಅನೇಕ ಜನರ ಜೀವ ಉಳಿಸಿದ ಮಹಾ ಪರೋಪಕಾರವಾಗಿದೆ. ಅದರಿಂದ ಇದೇ ಶ್ರೇಷ್ಠವಾದದ್ದು ಅಂತ ಹೇಳ್ತಾನೆ. ಆಗ ರಾಜನ ಉತ್ತರವನ್ನು ಕೇಳಿ ಬೇತಾಳ ಏನು ಮಾಡುತ್ತೆ? ಸಂತೋಷ ಪಡುತ್ತೆ. ಮತ್ತೆ ನೀನು ಸರಿಯಾದ ಉತ್ತರವನ್ನೇ ಹೇಳಿದ್ದೀಯ ರಾಜ ಅಂತ ಹೇಳಿ ಮತ್ತೆ ಮರದ ಮೇಲೆ ಹೋಗಿ ನೇತಾಕೊಳ್ಳುತ್ತೆ. ಮಕ್ಕಳೇ, ಈ ಕಥೆಯ ನೀತಿ ಏನು ಅಂದರೆ, ನಿಸ್ವಾರ್ಥ ಸೇವೆ ಮತ್ತು ಪರೋಪಕಾರವು ಮನುಷ್ಯನನ್ನು ನಿಜವಾಗಿ ಮಹಾನ್ ವ್ಯಕ್ತಿಯನ್ನಾಗಿ ಮಾಡುತ್ತೆ. ಮಕ್ಕಳೇ, ನಿಮಗೂ ಅಷ್ಟೇ, ನಿಮ್ಗೆ ಯಾವುದಾದ್ರೂ ಒಂದು ಸಹಾಯ ಮಾಡುವಂಥ ಸಂದರ್ಭ ಸಿಕ್ಕರೆ ಅದರ ಸದುಪಯೋಗ ಪಡ್ಕೊಳ್ಳಿ ಮಕ್ಕಳೇ. ಅದನ್ನು ನೀವು ನಿಸ್ವಾರ್ಥವಾಗಿ ನೀವು ಸೇವೆಯನ್ನು ಸಲ್ಲಿಸಿ, ಅದು ಮನಸ್ಸಿಗೆ ಹಾಗೂ ದೇಹಕ್ಕೆ ಎರಡಕ್ಕೂ ತುಂಬಾ ಸಂತೋಷವನ್ನು ಕೊಡುತ್ತೆ ಹಾಗೂ ನಿಮ್ಮ ಆರೋಗ್ಯವನ್ನು ವೃದ್ಧಿಸುತ್ತೆ ಮಕ್ಕಳೇ. ಈ ಕೆಲಸವನ್ನು ನೀವು ಮರೆಯದೇ ನಿಮ್ಮ ಜೀವನದಲ್ಲಿ ಬಂದಂಥ ಅವಕಾಶಗಳನ್ನು ಸದುಪಯೋಗ ಮಾಡ್ಕೊಳ್ಳಿ ಮಕ್ಕಳೇ. ಎಲ್ಲರಿಗೂ ಒಳ್ಳೆಯದಾಗಲಿ.